ಸ್ನೇಹಿತರೆ, ಇದು ನಿಮ್ಮ ಸ್ಟಾರ್ ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನಲ್. ಈ ಸಿನಿಮಾದಲ್ಲಿ ಕ್ರೈಮ್, ಸೈಕಲಾಜಿಕಲ್, ಸೋಷಿಯಲ್ ಥ್ರಿಲ್ಲರ್ ಕೇಂದ್ರ ವಿಷಯ. 45 ಸಿನಿಮಾದೊಳಗೆ ನಡೆಯುವ ನಿರ್ಣಾಯಕ ಘಟನೆಗಳು, ಮಾನವ ಮನಸ್ಸಿನ ಅಂಧಕಾರ. ಇಲ್ಲಿ ಡಾಕ್ಟರ್ ಶಿವರಾಜ್ ಕುಮಾರ್ ಅವರ ಪಾತ್ರ ಬಗ್ಗೆ ಹೇಳಬೇಕಂದ್ರೆ, ಶಿವರಾಜ್ ಕುಮಾರ್ ಇಲ್ಲಿ ಕಾನೂನು, ನ್ಯಾಯ ಮತ್ತು ನೈತಿಕತೆಯ ನಡುವೆ ಸಿಲುಕಿದ ವ್ಯಕ್ತಿ. ಅನುಭವ, ಶಿಸ್ತು ಹಾಗೂ ಮೌನವೇ ಅವರ ಶಕ್ತಿ. ಒಂದು ಹಳೆಯ ಪ್ರಕರಣ, ಮುಚ್ಚಿದ ಸತ್ಯ ಮತ್ತು ಸಮಾಜಕ್ಕೆ ತಲುಪುವ ನ್ಯಾಯ, ಈ ಎಲ್ಲದರಿಂದಾಗಿ ಅವರು ಒಳಗೆ ಹೋರಾಟ ನಡೆಸುತ್ತಾರೆ. ಮತ್ತು ಇಲ್ಲಿ ರಿಯಲ್ ಸ್ಟಾರ್ ಉಪೇಂದ್ರ ಅವರ ಪಾತ್ರ ಬಗ್ಗೆ ಹೇಳ್ಬೇಕಂದ್ರೆ ಸಂಪೂರ್ಣ ವಿಭಿನ್ನ ಅಂತ ಅನ್ಬೋದು. ಅವರು ಬುದ್ಧಿವಂತ, ಲೆಕ್ಕಾಚಾರ ಮಾಡುವ, ಸೈಕಲಾಜಿಕಲ್ ಗೇಮ್ ಆಡುವ ವ್ಯಕ್ತಿ. ಸಮಾಜದ ವ್ಯವಸ್ಥೆ, ಕಾನೂನು, ಮನುಷ್ಯರ ದುರ್ಬಲತೆ ಎಲ್ಲವನ್ನು ತನ್ನ ಪರ ಬಳಸಿಕೊಳ್ಳುವ ಕ್ಯಾರೆಕ್ಟರ್. ಇಲ್ಲಿ ಉಪೇಂದ್ರನ ಪಾತ್ರ ವಿಲನ್ ಅಥವಾ ಹೀರೋ ಅಲ್ಲ. ಒಂದ್ ರೀತಿಯಾಗಿ ಇವರನ್ನ ಹೇಳ್ಬೇಕಂದ್ರೆ ಗ್ರೇ ಶೇಡ್ ಮಾನವ ಅಂತ ಹೇಳ್ಬೋದು. ಮತ್ತು ರಾಜ್ ಬಿ ಶೆಟ್ಟಿ ಅವರ ಪಾತ್ರ ಬಗ್ಗೆ ಹೇಳ್ಬೇಕಂದ್ರೆ ಸಿನಿಮಾದ ಆತ್ಮ, ಸಾಮಾನ್ಯತೆ ಕಾಣುವ ವ್ಯಕ್ತಿ, ಆದರೆ ಒಳಗಡೆ ಭಾರಿ ಆಕ್ರೋಶ, ನೋವು ಮತ್ತು ಅಸಮಾಧಾನ. ಒಂದು ತಪ್ಪು ನಿರ್ಣಯ, ಒಂದು ಅವಮಾನ ಅವರ ಜೀವನವನ್ನು ಅಪಾಯದ ದಾರಿಯಲ್ಲಿ ಕರೆದೊಯ್ಯುತ್ತದೆ. ಸಿನಿ ಪ್ರೇಮಿಗಳೇ, 45 ಅಂದ್ರೆ ಏನಂತ ಹೇಳ್ಬೇಕಂದ್ರೆ ಸಿನಿಮಾದ ಮುಖ್ಯ ತಿರುವು 45 ನಿಮಿಷದೊಳಗೆ ನಡೆಯುವ ಒಂದು ಘಟನೆ ಆ 45 ನಿಮಿಷದಲ್ಲಿ ಮುಗಿಯುತ್ತದೆ. ಅದಕ್ಕೆ ಈ ಸಿನಿಮಾವನ್ನು 45 ಎಂದು ಹೆಸರಿಡಲಾಗಿದೆ. ಈ ಸಿನಿಮಾದಲ್ಲಿ ಬಹುಮುಖ್ಯವಾಗಿ ಜೀವ, ಸಾವು, ನ್ಯಾಯ, ಅನ್ಯಾಯ, ತಪ್ಪು, ಸರಿಯಾದ ನಿರ್ಧಾರ, ಈ ಎಲ್ಲ ಅಂಶಗಳನ್ನು ಹೇಳಿಕೊಡುವ ಸಿನಿಮಾವೇ 45. ಕ್ಲೈಮ್ಯಾಕ್ಸ್ ನಲ್ಲಿ ಸಿನಿಮಾ ಪ್ರಶ್ನೆ ಕೇಳುತ್ತದೆ, ಕಾನೂನು ನ್ಯಾಯ ಕೊಡದಾಗ ಮಾನವನು ನ್ಯಾಯ ಹುಡುಕುವ ಹಕ್ಕು ಹೊಂದಿದ್ನ. ಇಲ್ಲಿ ಯಾರು ಸಂಪೂರ್ಣ ಗೆಲ್ಲಲ್ಲ, ಯಾರು ಸಂಪೂರ್ಣ ಸೋಲಲ್ಲ, ಆದ್ರೆ ಸತ್ಯ ನೋವು ಕೊಡುತ್ತದೆ. ಮತ್ತು ಈ ಸಿನಿಮಾದಾಗೆ ಪ್ಲಸ್ ಪಾಯಿಂಟ್ ಹೇಳ್ಬೇಕಂದ್ರೆ ಶಿವರಾಜ್ ಕುಮಾರ್ ಅವರ ಗಂಭೀರ ನ್ಯಾಚುರಲ್ ಅಭಿನಯ ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ. ರಿಯಲ್ ಸ್ಟಾರ್ ಉಪೇಂದ್ರ ಅವರ ಸೈಕಲಾಜಿಕಲ್ ಡಿಪ್ಸ್ ಇರುವ ಪಾತ್ರ ಮತ್ತು ರಾಜ್ ಬಿ ಶೆಟ್ಟಿ ಅವರ ನ್ಯಾಚುರಲ್ ಸಾಮಾನ್ಯವಾದ ನಟನೆಯ ಶಕ್ತಿ ಎಲ್ಲರ ಗಮನ ಸೆಳೆಯುತ್ತದೆ. ಮತ್ತು ಸೌಂಡ್ ಬಗ್ಗೆ ಹೇಳ್ಬೇಕಂದ್ರೆ ಬ್ಯಾಕ್ ಗ್ರೌಂಡ್ ಸೌಂಡ್ ಫುಲ್ ಥ್ರಿಲ್ ಹೆಚ್ಚಿಸುತ್ತದೆ. ಡಾರ್ಕ್ ಟೋನ್, ವಿಭಿನ್ನ ಕಥಾ ನಿರೂಪಣೆ ಇದೆ. ಮತ್ತು ಈ ಸಿನಿಮಾದ ಬಗ್ಗೆ ಸ್ವಲ್ಪ ಮೈನಸ್ ಪಾಯಿಂಟ್ ಹೇಳ್ಬೇಕಂದ್ರೆ ಕಥೆ ಎಲ್ಲರಿಗೂ ಸುಲಭವಾಗಿ ಅರ್ಥ ಆಗೋದಿಲ್ಲ. ಫಾಸ್ಟ್ ಫೇಸ್ ಇಲ್ಲ, ನಿಧಾನವಾಗಿ ಸಿನಿಮಾ ಸಾಗುತ್ತದೆ. ಮತ್ತು ಮಾಸ್ ಎಲಿಮೆಂಟ್ಸ್ ನಿರೀಕ್ಷಿಸುವವರಿಗೆ ಈ ಸಿನಿಮಾ ಡಿಸಪಾಯಿಂಟ್ ಆಗಬಹುದು ಅನ್ಸುತ್ತೆ. ಈ 45 ಸಿನಿಮಾ ಮಾಸ್ ಸಿನಿಮಾ ಅಲ್ಲ, ಒಂದು ಮನಸ್ಸಿಗೆ ಹೊಡೆದು ಹೋಗುವ ಸಿನಿಮಾ ಅಂತ ಹೇಳ್ಬೋದು. ಲಾಜಿಕಲ್ ಥ್ರಿಲ್ಲರ್ ಇಷ್ಟಪಡುವವರು ಉಪೇಂದ್ರ, ಶಿವರಾಜ್ ಕುಮಾರ್ ವಿಭಿನ್ನ ಪಾತ್ರದಲ್ಲಿ ನೋಡಬೇಕು ಅನ್ನೋವರಿಗೆ ಅರ್ಥಪೂರ್ಣ ಡಾರ್ಕ್ ಸಿನಿಮಾಗಳ ಅಭಿಮಾನಿಗಳಿಗೆ ತುಂಬಾ ಇಷ್ಟ ಆಗುತ್ತೆ ಈ ಸಿನಿಮಾ ಅನ್ಸುತ್ತೆ. ಟೋಟಲ್ ಆಗಿ ಒಮ್ಮೆ ನೋಡಬೇಕಾದ ಸಿನಿಮಾ ಅಂತ ಹೇಳ್ಬೋದು. ಸಿನಿ ಪ್ರೇಮಿಗಳೇ, ಇದು 45 ಸಿನಿಮಾದ ವಿಮರ್ಶೆ. ಮತ್ತು ನಿಮ್ಮ ಅನಿಸಿಕೆ ಏನೇ ಇದ್ರು ಕಾಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೆ ತಿಳಿಸಿ. ಇಂಥ ಹೊಸ ಅಪ್ಡೇಟ್ ಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮತ್ತೊಂದು ವಿಶೇಷವಾದಂತ ವರದಿಯಲ್ಲಿ. ಎಲ್ಲರಿಗೂ ಧನ್ಯವಾದಗಳು.